ಗೊತ್ತಾಯ್ತಮ್ಮ. ಆಯ್ತಾ ನಿಮ್ಮ ಕೆಲಸ ಎಲ್ಲ ಆಯ್ತಾ ಮೇಡಮ್ ಅವರೇ? ಇನ್ನೂ ಇಲ್ಲ ಐತೆ. ಸಪ್ಪುಗದವ್ರು ಅವರು ದೊಡ್ಡ ಮುದುಕಿಯವರು. ಅವ್ರಿಗಿರೋ ಹುಡುಗಿ ಬುದ್ಧಿ ಇಲ್ಲ, ನನಗಿರೋ ಮುದುಕಿ ಬುದ್ಧಿ ಎಲ್ಲ ಇವಳಿಗೆ ಹೋಗಿದೆ. ಅದನ್ನ ಮುದುಕಿ ಅಂತ ಹೇಳ್ತಾ ಇಲ್ಲ, ನಮ್ಮ ಮುದುಕಿ ಆಗ್ತಿದೆ. ಫ್ರೆಂಡ್ಸ್ ನೀವೇ ನೋಡಿ, ಚಿಕ್ಕ ಏಜಿಗೆ ಮದುವೆ ಆದ ತಕ್ಷಣ ಮುದುಕಿ ಆಗ್ಬಿಡ್ತಾರ. ನಮ್ಮ ಮುದುಕಿ ಅಲ್ಲ. ನೀವು ಹಂಗೆ ಅನ್ಕೊಂಡ್ರೆ ನಾವೇನೋ ಮಾಡೋಕ್ಕಾಗಲ್ಲ. ನಿಮ್ಮಂತ ಅಂಗಡಿಲಿ ಒಂದು ಮೂಟೆ 1000 ಮೂಟೆಯಲ್ಲಿ ಅವಲಕ್ಕಿ ಮೂಟೆ ತಂದು ಇತ್ತೇಳಿ ಅಂತ ಹೇಳ್ತಾರೆ ಬಿಟ್ರೆ, ಅವಲಕ್ಕಿ ಮೂಟೆಗಳು ಅಥವಾ ಅವಲಕ್ಕಿಗಳು ಮೂಟೆಗಳು ಅಂತ ಕರೆಯಲ್ಲ. ನಾನು ಹಂಗಲ್ಲ. ಈ ಬಂದ್ಯಾ ಬಾ ಬಂದ್ಯಾ ಬಾ ಆಗ್ತದೆ ಯಾಕೆ ಕೊಡು ಬಾವೆ ಕೇಳಿದೆ, ಕುಕ್ಕು ಏನು ಮಾಡಲಿ, ನಿಮಗೆ ಏನಾದರೂ ಸ್ವೀಟ್ ಏನಾದರೂ ಮಾಡ್ಕೊಳ್ಳ, ಏನು ರೆಸಿಪಿ ಮಾಡ್ಕೊಳ್ಳಿ ಅಂತ ಅಂದಾಗ ಅವಳು ಹಿಂಗೆ ಹೇಳಿದ್ಲು. ನನಗೆ ಒಂದು ಸ್ವೀಟ್ ಆಗಿರೋಂಥದ್ದು ಏನಾದರೂ ಮಾಡ್ಕೊಡಮ್ಮ ಅಂತೇಳಿ ಅವಾಗ ನಂಗೆ ಥಟ್ ಅಂತ ನಂಗೆ ನೆನಪಿಗೆ ಬಂದಿದ್ದಂಥದ್ದು ಈ ಒಂದು ಅವಲಕ್ಕಿ ರೆಸಿಪಿ. ಓಕೆನಾ? ಅವಲಕ್ಕಿ ಸ್ವೀಟ್ ಹಾಕೋದಕ್ಕೆ ತುಪ್ಪ ಎಣ್ಣೆನೂ ಹಾಕಲ್ಲ ಇದಕ್ಕೆ. ಎಣ್ಣೆ ಗಿಣ್ಣೆ ಒಗ್ಗರಣೆ ಏನಿಲ್ಲ ಫ್ರೆಂಡ್ಸ್. ದೇವರಿಗೆ ನೈವೇದ್ಯಕ್ಕೆ ಒಗ್ಗರಣೆ ಎಲ್ಲ ಏನಿಲ್ಲ ಇದಕ್ಕೆ. ಓಕೆನಾ? ನೈವೇದ್ಯಕ್ಕೆ ಇಡ್ತೀರಾ? ತುಪ್ಪನೂ ಹಾಕ್ಬೋದು, ಏನಾಗಲ್ಲ. ತುಪ್ಪ ಹಾಕ್ಬೋದು, ಬಟ್ ಅದು ತುಪ್ಪ ಆ್ಯಡ್ ಮಾಡಲ್ಲ ಇದಕ್ಕೆ. ಅದು ದೇವ್ರ ಪ್ರಸಾದಲ್ಲೂ ನೈವೇದ್ಯಕ್ಕೆ ಅಂತ ಕೊಡ್ತಾರಲ್ಲ ಪ್ರಸಾದ, ಅದು ತುಪ್ಪ ಆ್ಯಡೇ ಆಗಲ್ಲ ಇದಕ್ಕೆ. ತುಪ್ಪ ದೀಪ ಹಚ್ತಾರೆ ಬಟ್ ಇದಕ್ಕೆ ಹಾಕಲ್ಲ. ಪಂಚಾಮೃತಕ್ಕೆ ಹಾಕಲ್ವಾ? ಪಂಚಾಮೃತಕ್ಕೆ ಹಾಕ್ತಾರೆ, ಬಟ್ ಅದು ಒಂದೊಂದು ಇರುತ್ತೆ. ಅವರೆಲ್ಲರೂ ಒಂದು 10 ಜನ 100 ಜನ ಮಾಡಿರೋಂಥದ್ದನ್ನ ನಾವು ನೋಡಿ ಮಾಡಬೇಕು ಫ್ರೆಂಡ್ಸ್. ನಾವೇ ಅವರಿಗೆ ತುಪ್ಪ ಆ್ಯಡ್ ಮಾಡಿಬಿಟ್ಟು ತುಪ್ಪ ದೀಪಕ್ಕೆ ಹಾಕ್ತೀವಿ. ಇವಾಗ ಈ ರೆಸಿಪಿಗೆ ಯಾಕೆ ದೇವ್ರಿಗೆ ನೈವೇದ್ಯ ಇಡಬಾರ್ದು ಅಂತ ನಾವೇ ಯಾಕೆ ಕೈ ಸುಟ್ಕೋಬೇಕು? ಅದನ್ನ ಬೇಡ ಅನ್ನೋ ಥರ ಯಾಕೆ ಮಾಡ್ಕೋಬೇಕು? ಅದಕ್ಕೊಂದಷ್ಟು ಜನ ನೋಡಿ ಅದು ಒಳ್ಳೆ ರಿಸಲ್ಟ್ ಕೊಟ್ಟಾಗ ನಾವು ಮಾಡುವ ಅಲ್ವಾ? ಅದನ್ನು 1000 ಸಲ ಹೇಳ್ತಾ ಇರ್ತೀನಿ, ಓನ್ ರೆಮಿಡಿ ಮಾಡಿಬಿಡ, ಓನ್ ಐಡಿಯಾ ಮಾಡಿಬಿಡ. ಆದರೂ ಕೂಡ ಟ್ರೈ ಮಾಡ್ತಾ ಅದು ನಮಗೂ ಹೇಳ್ತಾಳೆ. ನಾನು ಹೋಗಿ ಇದೇ ಎಲ್ಲ ಹೊಡಿತಾ ಇರ್ತೀನಿ.